ಹಲೋ ಎವ್ರಿವನ್. ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ಮುಂದಿನ ಕಾನ್ಸೆಪ್ಟ್ ಸ್ಟ್ರಾಟಜಿಕ್ ಅಟಾನಮಿ ಆ್ಯಂಡ್ ಮಲ್ಟಿ ಅಲೈನ್ಮೆಂಟ್. ಸ್ಟ್ರಾಟಜಿಕ್ ಅಟಾನಮಿ ಶಬ್ದವನ್ನು ಪದೇ ಪದೇ ನೀವು ನ್ಯೂಸಲ್ಲಿ ಕೇಳ್ತಾನೆ ಇರ್ತೀರಿ. ಬಹಳ ಇಂಪಾರ್ಟೆಂಟ್ ಇದು. ಮಲ್ಟಿ ಅಲೈನ್ಮೆಂಟ್ ಇದನ್ನು ಕೇಳಿರಬಹುದು. ಇಂಡಿಯಾದ ಅಪ್ರೋಚ್. ಜಗತ್ತು ಅನ್ಸರ್ಟನ್ ಆಗಿರುತ್ತೆ, ಯಾವಾಗಲೂ ಊಹಿಸಲಿಕ್ಕೆ ಆಗೋದಿಲ್ಲ. ಯಾವಾಗ ಎಲ್ಲಿ ಯುದ್ಧ ಆಗುತ್ತೆ, ಯಾವಾಗ ಯುದ್ಧ ಕೊನೆಗೊಳ್ಳುತ್ತೆ ಅಂತ ಗೊತ್ತಾಗೋದಿಲ್ಲ. ಇಂಥ ಅನಿರ್ದಿಷ್ಟ ಅಥವಾ ಊಹಿಸಲಾಗದ ಜಗತ್ತಿನಲ್ಲಿ ಭಾರತ ಯಾವ ರೀತಿ ಮುಂದುವರಿತಾ ಇದೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ತೇವೆ. ಇನ್ ಅ ಕಾಂಪ್ಲೆಕ್ಸ್ ವರ್ಲ್ಡ್, ಇಂಡಿಯಾ ಸೀಕ್ಸ್ ದಿ ಫ್ರೀಡಮ್ ಟು ಟೇಕ್ ಡಿಸಿಷನ್ಸ್ ಇನ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ ವೈಲ್ ಎಂಗೇಜಿಂಗ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್. ದಿಸ್ ಅಪ್ರೋಚ್ ಹ್ಯಾಸ್ ಟೂ ಪಿಲ್ಲರ್ಸ್. ಬೇರೆ ಬೇರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇರಬಹುದು, ಒಳ್ಳೊಳ್ಳೆ ಸಂಬಂಧಗಳನ್ನು ನಿರ್ವಹಿಸ್ಕೊಳ್ತಾ ಇರಬಹುದು. ಮುಖ್ಯವಾಗಿ ನಮಗೆ ಬೇಕಾಗಿರೋದು ನಮ್ಮ ನ್ಯಾಷನಲ್ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಮುಖ್ಯವಾಗಿ ಎರಡು, ಸ್ಟ್ರಾಟಜಿಕ್ ಅಟಾನಮಿ, ಮಲ್ಟಿ ಅಲೈನ್ಮೆಂಟ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಸ್ಟ್ರಾಟಜಿಕ್ ಅಟಾನಮಿ ಅಂತಂದ್ರೆ ಏನು? ಅಬಿಲಿಟಿ ಆಫ್ ಅ ಕಂಟ್ರಿ ಟು ಪರ್ಸ್ಯೂ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ ಇಂಡಿಪೆಂಡೆಂಟ್ಲಿ ವಿಥೌಟ್ ಬೀಯಿಂಗ್ ಬೌಂಡ್ ಬೈ ದಿ ಇಂಟ್ರೆಸ್ಟ್ ಆರ್ ಪ್ರೆಷರ್ಸ್ ಆಫ್ ಎನಿ ಪವರ್ ಬ್ಲಾಕ್. ನಮಗೆ ಬೇಕಾಗಿದ್ದನ್ನು ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇರೋದು ಮತ್ತು ನಾವು ಅದನ್ನು ಮಾಡೋದು. ಯಾವುದೇ ಇನ್ನೊಂದು ದೇಶ ಬಂದು ನಮ್ಮ ಮೇಲೆ ಒತ್ತಾಯ ಹೇರಬಾರ್ದು. ಬೇರೆ ದೇಶದ ಇಂಟ್ರೆಸ್ಟ್ ಇರಬಹುದು, ಪ್ರೆಷರ್ ಇರಬಹುದು, ಅದಕ್ಕೆ ನಾವು ಒಳಗಾಗಬಾರ್ದು. ಅಂಥ ಎಬಿಲಿಟಿ ನಮಗಿದೆ ಅಂತಂದರೆ ಅದು ಸ್ಟ್ರಾಟಜಿಕ್ ಅಟಾನಮಿ. ಇಂಡಿಪೆಂಡೆಂಟ್ ಆಗಿ ನಮಗೆ ಬೇಕಾಗಿರೋದನ್ನು ನಾವು ಮಾಡೋದು. ವೈ ಡಸ್ ಇಟ್ ಮ್ಯಾಟರ್? ಪ್ರೊಟೆಕ್ಟ್ಸ್ ನ್ಯಾಷನಲ್ ಸಾವರ್ನಿಟಿ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಫ್ರೀಡಮ್. ವಿಡಿಯೋವನ್ನು ಸ್ಪೀಡನ್ನು ಅಡ್ಜಸ್ಟ್ ಮಾಡ್ಕೊಳ್ಳಬೇಕಿದ್ರೆ, ಹೆಚ್ಚು ಸ್ಪೀಡ್ ಅಥವಾ ಸ್ಲೋ ಆಗ್ತಾ ಇದೆ ನಿಮಗೆ ತಕ್ಕ ಹಾಗೆ. ಕೆಲವೊಂದು ಕಡೆ ಸ್ಪೀಡ್ ಆಗಿರಬಹುದು, ಹಾಗಾಗಿ ವಿಡಿಯೋ ಸ್ಪೀಡನ್ನು ಯೂಟ್ಯೂಬ್ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಸ್ಟ್ರಾಟಜಿಕ್ ಅಟಾನಮಿ ಯಾಕೆ ಇಂಪಾರ್ಟೆಂಟು? ಯಾಕಂದರೆ ನ್ಯಾಷನಲ್ ಸಾವರ್ನಿಟಿಯನ್ನು ಪ್ರೊಟೆಕ್ಟ್ ಮಾಡಬಹುದು ಮತ್ತು ನಮಗೆ ಬೇಕಾಗಿರೋ ನಿರ್ಧಾರಗಳನ್ನು ನಾವೇ ಕೈಗೊಳ್ಳಬಹುದು. ಡಿಸಿಷನ್ ಮೇಕಿಂಗ್ ಫ್ರೀಡಮ್ ಇದೆ. ಮತ್ತು ಗ್ಲೋಬಲ್ ಎನ್ವೈರ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ನಾವು ರೆಸ್ಪಾಂಡ್ ಮಾಡಬಹುದು. ಆ್ಯಂಡ್ ಅಲೋಸ್ ಇಶ್ಯೂ ಬೇಸ್ಡ್ ಕೋಆಪರೇಷನ್ ವಿತೌಟ್ ಟೇಕಿಂಗ್ ಸೈಡ್ಸ್. ಯಾವುದೇ ಒಂದು ಸಮಸ್ಯೆ ಬಂದಾಗ, ಏನೇ ಸಮಸ್ಯೆ ಬಂದರೂ ನಾವು ಈ ದೇಶದ ಪರ ಅಂತ ನಾವು ಯಾವತ್ತೂ ಹೇಳಿಲ್ಲ. ಸಮಸ್ಯೆ ಸಿಚುವೇಶನ್ಗೆ ತಕ್ಕ ಹಾಗೆ ನಾವು ರಿಯಾಕ್ಟ್ ಮಾಡ್ತೇವೆ. ಇದರಿಂದ ಗ್ಲೋಬಲ್ ಪೀಸ್, ಸ್ಟೆಬಿಲಿಟಿ, ಡೆವಲಪ್ಮೆಂಟ್ ಅದಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ. ಇಂಡಿಯಾ ಹೇಗೆ ಪ್ರಾಕ್ಟೀಸ್ ಮಾಡುತ್ತೆ ಇದನ್ನು ಅಂತಂದರೆ, ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ ಬೇಸ್ಡ್ ಆನ್ ನ್ಯಾಷನಲ್ ಇಂಟ್ರೆಸ್ಟ್. ನಮ್ಮ ರಾಷ್ಟ್ರದ ಹಿತಾಸಕ್ತಿಗೆ ತಕ್ಕ ಹಾಗೆ ಸ್ವತಂತ್ರವಾಗಿ ನಮಗೆ ಬೇಕಾಗಿರೋ ವಿದೇಶಾಂಗ ನೀತಿಯನ್ನು ನಾವು ರೂಪಿಸ್ಕೊಳ್ತಾ ಹೋಗ್ತೇವೆ. ಫ್ರೀಡಮ್ ಟು ಚೂಸ್ ಪಾರ್ಟ್ನರ್ಸ್ ಟು ಡಿಫ್ರೆಂಟ್ ಏರಿಯಾಸ್ ಅಲ್ವಾ? ಸೆಕ್ಯೂರಿಟಿಗೆ ಒಂದು ದೇಶದ ಜೊತೆ, ಟ್ರೇಡ್ಗೆ ಇನ್ನೊಂದು ದೇಶದ ಜೊತೆ ನಾವು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೋಬಹುದು. ಮತ್ತು ಮೇಂಟೈನ್ಸ್ ಪಾಲಿಸಿ ಸ್ಪೇಸ್ ಟು ಮೇಕ್ ಇಂಡಿಪೆಂಡೆಂಟ್ ಚಾಯ್ಸಸ್, ಸಪೋರ್ಟ್ ಮಲ್ಟಿಲ್ಯಾಟರಿಸಮ್ ಆ್ಯಂಡ್ ಸ್ಟ್ರೆಂಥನ್ಸ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್. ಇದೆಲ್ಲ ಇದರ ಒಂದು ಭಾರತದ ಸ್ಟ್ರಾಟಜಿಕ್ ಡಿಪ್ಲೊಮ್ಯಾಸಿಯ ಪ್ರಮುಖ ಫೀಚರ್ಗಳು. ನೋಡಿ ಎಕ್ಸಾಂಪಲ್ಸ್. ಬೇರೆ ಬೇರೆ ಚೀನಾ ಇರಬಹುದು, ಅಮೇರಿಕ ಇರಬಹುದು, ರಷ್ಯಾ, ಎಲ್ಲ ದೇಶಗಳ ಜೊತೆ ಸಹ ನಮಗೆ ಕೆಲವೊಂದು ಆಯಾ ವಿಭಾಗದಲ್ಲಿ ಒಳ್ಳೆ ಸಂಬಂಧಗಳಿದೆ. ಕೆಲವೊಂದು ಕಾನ್ಫ್ಲಿಕ್ಟ್ಗಳು ಇದೆ, ಆದರೆ ಎರಡನ್ನು ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೆ ಇಂಡಿಯಾ. ಬೈಯಿಂಗ್ ಎನರ್ಜಿ ಫ್ರಮ್ ರಷ್ಯಾ ಡಿಸ್ಪೈಟ್ ಪ್ರೆಷರ್ ಫ್ರಮ್ ದಿ ವೆಸ್ಟ್, ಇದು ಮೊದಲು ನೋಡಿದ್ದೀವಿ ನೀವು ಅಲ್ವಾ? ಮತ್ತು ಇಂಡಿಪೆಂಡೆಂಟ್ ಪೊಸಿಷನ್ಸ್ ಆನ್ ಇಶ್ಯೂಸ್ ಲೈಕ್ ಇರಾನ್, ಉಕ್ರೇನ್, ಪ್ಯಾಲೆಸ್ಟೈನ್, ಕ್ಲೈಮೇಟ್. ಈ ಎಲ್ಲ ಇಶ್ಯೂಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಬ್ಲೈಂಡ್ ಆಗಿ ಯಾವುದೇ ದೇಶವನ್ನು ಫಾಲೋ ಮಾಡಿಲ್ಲ. ಇಲ್ಲ, ನಾವಿರೋದು ಹೀಗೆ ಅಂತ ಹೇಳ್ತಾನೆ ಬಂದಿದೆ. ಲೀಡರ್ಶಿಪ್ ಇನ್ ದಿ ಗ್ಲೋಬಲ್ ಸೌತ್ ಆ್ಯಂಡ್ ವಾಯ್ಸ್ ಫಾರ್ ಡೆವಲಪಿಂಗ್ ಕಂಟ್ರೀಸ್. ಗ್ಲೋಬಲ್ ಸೌತ್, ಅಭಿವೃದ್ಧಿ ಹೊಂದುತ್ತಾ ಇರುವಂಥ ದೇಶಗಳ ಒಂದು ಸಾಲಿನಲ್ಲಿ ಭಾರತ ಸಹ ಇದೆ. ಆದರೆ ಆ ಎಲ್ಲ ದೇಶಗಳಿಗೆ ಒಂದು ನಾಯಕನ ರೀತಿ ಭಾರತ ಗುರುತಿಸ್ಕೊಳ್ತಾ ಇದೆ. ಗ್ಲೋಬಲ್ ಸೌತ್ ಅಂತ ಕರಿತೇವೆ. ಸೊ ಸ್ಟ್ರಾಟಜಿಕ್ ಅಟಾನಮಿ ಗಿವ್ಸ್ ಇಂಡಿಯಾ ದ ಫ್ರೀಡಮ್, ಮಲ್ಟಿ ಅಲೈನ್ಮೆಂಟ್ ಗಿವ್ಸ್ ಇಂಡಿಯಾ ದ ಫ್ಲೆಕ್ಸಿಬಿಲಿಟಿ. ಅಂದರೆ ನಮಗೆ ಡಿಸೈಡ್ ಮಾಡಲಿಕ್ಕೆ ಫ್ರೀಡಮ್ ಇದೆ, ಯಾವ ದೇಶದ ಜೊತೆ ಬೇಕಾದರೂ ನಾವು ಎಂಗೇಜ್ ಆಗ್ತೇವೆ. ಅದರಿಂದ ಸ್ಟ್ರಾಂಗರ್ ಇಂಡಿಯಾ ಇನ್ ಅ ಕಾಂಪ್ಲೆಕ್ಸ್ ವರ್ಲ್ಡ್. ಮಲ್ಟಿ ಅಲೈನ್ಮೆಂಟ್ ಅಂದರೆ ಏನು ಅಂತ ತಿಳ್ಕೋಬೇಕು ಮೊದಲು ನಾವು. ವಾಟ್ ಈಸ್ ಇಟ್? ಎಂಗೇಜಿಂಗ್ ವಿತ್ ಮಲ್ಟಿಪಲ್ ಕಂಟ್ರೀಸ್ ಆ್ಯಂಡ್ ಗ್ರೂಪಿಂಗ್ಸ್ ಸೈಮಲ್ಟೇನಿಯಸ್ಲಿ ಟು ಅಡ್ವಾನ್ಸ್ ನ್ಯಾಷನಲ್ ಇಂಟ್ರೆಸ್ಟ್ ರಾದರ್ ದೆನ್ ಅಲೈನಿಂಗ್ ಎಕ್ಸ್ಕ್ಲೂಸಿವ್ಲಿ ವಿತ್ ಒನ್ ಬ್ಲಾಕ್. ಯಾವಾಗಲೂ ನಾವು ಅಮೇರಿಕಾದ ಪರ, ಯಾವಾಗಲೂ ನಾವು ಚೀನಾ ಪರ, ಯಾವಾಗಲೂ ರಷ್ಯಾನೇ ಬೇಕು ನಮಗೆ ಅಂತ ಹೇಳೋ ಬದಲು ಆಯಾ ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ನಮ್ಮ ಪಾರ್ಟ್ನರ್ಶಿಪ್ಪು ಮತ್ತು ಡೀಲ್ಸ್ಗಳನ್ನು ಬದಲಾಯಿಸ್ಕೊಳ್ತಾ ಇರ್ತೇವೆ, ಎಂಗೇಜ್ ಮಾಡ್ಕೊಳ್ತಾ ಇರ್ತೇವೆ ನಮ್ಮನ್ನು. ಎಕ್ಸ್ಕ್ಲೂಸಿವ್ಲಿ ಒಂದೇ ಬ್ಲಾಕಿಗೆ ನಾವು ಫಿಕ್ಸ್ ಆಗಿ ಸ್ಟಿಕ್ ಆಗಿರೋದಿಲ್ಲ.
ವರ್ಲ್ಡ್ ಇಸ್ ಮಲ್ಟಿಪೋಲಾರ್ ಅಲ್ವಾ. ಈಗ ಜಗತ್ತು ಮಲ್ಟಿಪೋಲಾರ್ ಆಗಿದೆ. ವರ್ಲ್ಡ್ ಆರ್ಡರ್ನಲ್ಲಿ ನೋಡಿದ್ರಿ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಪವರ್ ಬ್ಲಾಕ್ ಎಲ್ಲವನ್ನ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಸೊ ನೋ ಸಿಂಗಲ್ ಪವರ್ ಆರ್ ಬ್ಲಾಕ್ ಕ್ಯಾನ್ ಅಡ್ರೆಸ್ ಟುಡೇಸ್ ಗ್ಲೋಬಲ್ ಚಾಲೆಂಜಸ್. ಮತ್ತು ನಮಗೆ ಇಕನಾಮಿ ಗ್ರೋ ಆಗಬೇಕು ಅಂತಂದರೆ, ಟೆಕ್ನಾಲಜಿ ಆಕ್ಸೆಸ್ ಸಿಗಬೇಕು, ಸೆಕ್ಯೂರಿಟಿ ಚೆನ್ನಾಗಿರಬೇಕು ಅಂತಂದರೆ ನಮಗೆ ಮಲ್ಟಿ ಅಲೈನ್ಮೆಂಟ್ ಬೇಕು. ಮತ್ತು ಇದರಿಂದ ಓವರ್ ಡಿಪೆಂಡೆನ್ಸ್, ಒಂದೇ ದೇಶದ ಮೇಲೆ ಅತಿಯಾಗಿ ಅವಲಂಬಿತವಾಗೋ ತಪ್ಪುತ್ತೆ. ಯಾವುದೇ ಒಂದು ದೇಶವನ್ನು ನಂಬಿಕೊಂಡಿರೋದಲ್ಲ, ಡೈವರ್ಸಿಫೈ ಮಾಡೋದು. ಮತ್ತು ಹೌ ಡಸ್ ಇಂಡಿಯಾ ಪ್ರಾಕ್ಟೀಸ್ ಇಟ್? ಮಲ್ಟಿಪಲ್ ಫೋರಮ್ಗಳಲ್ಲಿ ಇದ್ದೇವೆ, ಗ್ರೂಪಿಂಗ್ಸ್ಗಳಲ್ಲಿ ಇದ್ದೇವೆ. ಮತ್ತು ಟ್ರೇಡು, ಡಿಫೆನ್ಸು, ಟೆಕ್ನಾಲಜಿ, ಎನರ್ಜಿ, ಹೀಗೆ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ದೇಶಗಳ ಜೊತೆ ಸ್ಟ್ರಾಂಗ್ ರಿಲೇಷನ್ನ ಇಟ್ಕೊಂಡಿದ್ದೇವೆ. ಮತ್ತು ಇಶ್ಯೂ ಬೇಸ್ಡ್ ಕೋಆಪರೇಷನ್, ಮೊದಲೇ ಹೇಳಿದಾಗೆ ನಮಗೆ ಆಯಾ ಸಂದರ್ಭದಲ್ಲಿ, ಆಯಾ ಘಟನೆ, ಆಯಾ ಒಂದು ಇಂಟ್ರೆಸ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ನಿರ್ಧಾರವನ್ನು ಕೈಗೊಳ್ಳುತ್ತೇವೆ. ಇಂಡೋ ಪೆಸಿಫಿಕ್ ಇರ್ಬೋದು, ಯುರೋಪ್, ಆಫ್ರಿಕಾ, ವೆಸ್ಟ್ ಏಷ್ಯಾ, ಹೀಗೆ ಆಯಾ ಪ್ರದೇಶಗಳಲ್ಲಿ ನಮ್ಮ ರಿಲೇಷನ್ಸ್ ಇದೆ. ಟ್ರೇಡ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ ವಿತ್ EU ಅಲ್ವಾ. US ಜೊತೆ ಸಹ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇದೆ. ರಷ್ಯಾ ಜೊತೆ ಟೈ ಇದು ಚೆನ್ನಾಗಿದೆ ಡಿಫೆನ್ಸ್ ಎನರ್ಜಿಯಲ್ಲಿ. ಆಸಿಯಾನ್ ಕಂಟ್ರೀಸ್ಗಳು ಅಲ್ಲೂ ಸಹ ನಮ್ಮ ಒಂದು ಇನ್ಫ್ಲುಯೆನ್ಸ್ ಚೆನ್ನಾಗಿದೆ. ಬ್ರಿಕ್ಸು, SCO, G20 ಈ ರೀತಿಯಾದಂತಹ ಗ್ರೂಪಿಂಗ್ಗಳಲ್ಲೂ ಸಹ ಭಾರತದ ಒಂದು ಪಾತ್ರ ಬಹಳ ಮಹತ್ವದ್ದಾಗಿದೆ. ಅಮೇರಿಕಾ, ಯುರೋಪು, ರಷ್ಯಾ ಈ ರೀತಿ ಎಲ್ಲ ದೇಶಗಳ ಜೊತೆ ನಾವು ಈ ಸದ್ಯಕ್ಕೆ ಒಳ್ಳೆ ರೀತಿಯಾಗಿ ಅಲೈನ್ ಆಗ್ತಾ ಇದ್ದೇವೆ. ಸೊ ಸ್ಟ್ರಾಟಜಿಕ್ ಅಟಾನಮಿ ಮತ್ತು ಮಲ್ಟಿ ಅಲೈನ್ಮೆಂಟ್. ಸ್ಟ್ರಾಟಜಿಕ್ ಅಟಾನಮಿ ಅಂತಂದರೆ ಫೋಕಸ್ ಏನು? ಫ್ರೀಡಮ್ ಮತ್ತು ಇಂಡಿಪೆಂಡೆನ್ಸ್ ಇನ್ ಡಿಸಿಷನ್ ಮೇಕಿಂಗ್. ನೇಚರ್ ಹೇಗಿರುತ್ತೆ ಅಲ್ಲಿ? ಇಂಟರ್ನಲ್ ಕೆಪಾಸಿಟಿ ಆ್ಯಂಡ್ ಸೆಲ್ಫ್ ರಿಲಯನ್ಸ್ ಇನ್ ಚಾಯ್ಸಸ್. ಆಯ್ಕೆಗಳನ್ನು ಮಾಡಬೇಕಾದ್ರೆ ನಮ್ಮ ಇಂಟರ್ನಲ್ ಕೆಪಾಸಿಟಿ ಮತ್ತು ನಮಗೆ ಸ್ವಾವಲಂಬನೆ, ನಮ್ಮದೇ ಆದಂಥ ಶಕ್ತಿಯ ಮೇಲೆ ನಾವು ನಿರ್ಧಾರ ಕೈಗೊಳ್ಳುತ್ತೇವೆ. ಬೇರೆಯವ್ರನ್ನ ನಂಬ್ಕೊಂಡಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಾವು ಚಾಯ್ಸ್ ಮಾಡೋದಿಲ್ಲ. ಪ್ರೊಟೆಕ್ಟ್ ಸಾವರನಿಟಿ ಆ್ಯಂಡ್ ನ್ಯಾಷನಲ್ ಇಂಟ್ರೆಸ್ಟ್, ಇದರಿಂದ ಪ್ರೊಟೆಕ್ಟ್ ಆಗುತ್ತೆ. ಮತ್ತು ನಾಟ್ ಬೀಯಿಂಗ್ ಡಾಮಿನೇಟೆಡ್ ಆರ್ ಡಿಕ್ಟೇಟೆಡ್ ಅಲ್ವಾ. ಯಾವುದೇ ಒಂದು ದೊಡ್ಡ ದೇಶದ ಆಳ್ವಿಕೆ ಅಥವಾ ಅದರ ಸಾರ್ವಭೌಮತೆ ಅಡಿಯಲ್ಲಿ ನಾವು ಬರೋದಿಲ್ಲ. ಪಾಲಿಸಿ ಇಂಡಿಪೆಂಡೆನ್ಸ್ ಇರುತ್ತೆ. ಮಲ್ಟಿ ಅಲೈನ್ಮೆಂಟಲ್ಲಿ ಬೇರೆ ಬೇರೆ ಮಲ್ಟಿಪಲ್ ಆ್ಯಕ್ಟರ್ಸ್ ಜೊತೆ ನಾವು ಎಂಗೇಜ್ ಆಗ್ತೇವೆ, ಪಾರ್ಟ್ನರ್ಶಿಪ್ಗಳನ್ನು ಮಾಡಿಕೊಳ್ತೇವೆ. ನಮ್ಮ ಎಕ್ಸ್ಟರ್ನಲ್ ಔಟ್ರೀಚ್, ಡೈವರ್ಸಿಫೈಡ್ ರಿಲೇಷನ್ಸ್ ಇನ್ನಷ್ಟು ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಅಪಾರ್ಚುನಿಟಿ ಜಾಸ್ತಿ ಆಗುತ್ತೆ, ರಿಸ್ಕ್ ಕಡಿಮೆ ಆಗುತ್ತೆ. ಮತ್ತು ನಾಟ್ ಬೀಯಿಂಗ್ ಕನ್ಫೈನ್ ಟು ಒನ್ ಕ್ಯಾಂಪ್ ಆರ್ ಬ್ಲಾಕ್, ಒಂದೇ ಕ್ಯಾಂಪ್ ಬ್ಲಾಕ್ ಮೇಲೆ ನಾವು ಕನ್ಫೈನ್ ಆಗಿರೋದಿಲ್ಲ. ಸ್ಟ್ರಾಟಜಿಕ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಬ್ಯಾಲೆನ್ಸ್ಡ್ ರಿಲೇಷನ್ಸ್ ಅಲ್ವಾ, ಚೆನ್ನಾಗಿ ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಸೊ ಸ್ಟ್ರಾಟಜಿಕ್ ಅಟಾನಮಿ ಪ್ರೊವೈಡ್ಸ್ ದಿ ಡೈರೆಕ್ಷನ್, ಮಲ್ಟಿ ಅಲೈನ್ಮೆಂಟ್ ಪ್ರೊವೈಡ್ಸ್ ದಿ ರೀಚ್. ಡೈರೆಕ್ಷನ್ ಸಿಗೋದು ಸ್ಟ್ರಾಟಜಿಕ್ ಅಟಾನಮಿಯಿಂದ, ಎಲ್ಲರನ್ನು ತಲುಪಲಿಕ್ಕಾಗೋದು ಮಲ್ಟಿ ಅಲೈನ್ಮೆಂಟಿಂದ. ವೈ ಇಟ್ ಮ್ಯಾಟರ್ಸ್ ಫಾರ್ ಇಂಡಿಯಾ ಅಂತಂದರೆ, ಮೊದಲೇ ಹೇಳಿದಾಗೆ ಸಾವರನಿಟಿ, ಎಕನಾಮಿಕ್ ಗ್ರೋತು, ನ್ಯಾಷನಲ್ ಇಂಟ್ರೆಸ್ಟು, ನ್ಯಾಷನಲ್ ಸೆಕ್ಯೂರಿಟಿ, ಗ್ಲೋಬಲ್ ಇನ್ಫ್ಲೂಯೆನ್ಸು, ಮತ್ತು ನಮ್ಮ ವಾಯ್ಸ್, ನಮ್ಮ ಒಂದು ಹಿತಾಸಕ್ತಿಗಳನ್ನು ಜಾಗತಿಕವಾಗಿ ನಾವು ರಿಪ್ರೆಸೆಂಟ್ ಮಾಡಬಹುದು. ಇಂಡಿಯಾ ಡಸ್ ನಾಟ್ ಅಲೈನ್ ಅಗೇನ್ಸ್ಟ್ ಎವ್ರಿ ಒನ್ ಆರ್ ಎನಿ ಒನ್. ಇಂಡಿಯಾ ಅಲೈನ್ ವಿತ್ ಎವ್ರಿ ಒನ್ ಬೇಸ್ಡ್ ಆನ್ ಇಂಟ್ರೆಸ್ಟ್ ಇನ್ ದಿ ನ್ಯಾಷನಲ್ ಗುಡ್. ದಟ್ ಈಸ್ ಸ್ಟ್ರಾಟಜಿಕ್ ಅಟಾನಮಿ ಆ್ಯಂಡ್ ಮಲ್ಟಿ ಅಲೈನ್ಮೆಂಟ್ ಇನ್ ಆ್ಯಕ್ಷನ್. ನೋಡಿ, ನಾವು ಯಾವುದೇ ಒಂದು ದೇಶದ ವಿರುದ್ಧ ಇನ್ಯಾವುದೋ ದೇಶದ ಹತ್ರ ಹೋಗಿ ನಾವು ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಳ್ಳೋದೇ ಇಲ್ಲ. ಎಲ್ಲರ ಜೊತೆ ಅಲೈನ್ ಆಗ್ತೇವೆ. ಆದರೆ ಮುಖ್ಯವಾಗಿ ಅದರ ಹಿಂದುಗಡೆ ನಮ್ಮ ಗುರಿ ಏನಿರುತ್ತೆ? ನ್ಯಾಷನಲ್ ಇಂಟ್ರೆಸ್ಟ್, ನ್ಯಾಷನಲ್ ಗುಡ್ಡೇ ಇರುತ್ತೆ. ಅದು ಸ್ಟ್ರಾಟಜಿಕ್ ಅಟಾನಮಿ ಆ್ಯಂಡ್ ಮಲ್ಟಿ ಅಲೈನ್ಮೆಂಟ್ ಇನ್ ಆ್ಯಕ್ಷನ್ ಅಂತ ಹೇಳ್ಬೋದು. ಅರ್ಥ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್.